ಮೇ ಕಮ್ ಇನ್ ಸರ್? ಎಸ್ ಮಿಸ್ಟರ್ ಅರುಣ್. ಏನು ಸರ್, ರಂಗಣ್ಣ ಅವ್ರ ಮನೆಗೆ ಹೋಗಿದ್ದೆ. ನೀವು ಹೇಳಿದ ಹಾಗೆ ಅವ್ರ ಹೆಂಡತಿ ಸ್ಥಿತಿ ಬಹಳ ಸೀರಿಯಸ್ ಆಗಿದೆ. ತಕ್ಷಣ ನಾನೇ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮೊದಲಾಕೆ ಹುಷಾರಾಗಬೇಕು. ಬೇಕಾದ್ರೆ ಡಾಕ್ಟರ್ಗೆ ಆಪರೇಷನ್ ಮಾಡೋಕ್ಕೂ ಹೇಳಿದೆ ಸರ್. ಆಪರೇಷನ್ ಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅರುಣ್, ರಂಗಣ್ಣವ್ರಿಗೆ ಹಣ ಕೊಟ್ರ? ಸರ್, ನೀವು ಕೊಟ್ಟ 5,000 ರೂಪಾಯಿ ರಂಗಣ್ಣ ಅವ್ರು ಕೊಡಕ್ಕೆ ಎಲ್ಲಾ ಕಡೆನೂ ಹುಡುಕ್ತೆ. ಬೆಳಗ್ಗೆ ಮನೆ ಬಿಟ್ಟು ಹೊರಟವರು ನಾನು ಅವ್ರ ಹೆಂಡತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದ್ಮೇಲೆ ಕೂಡ ಇನ್ನು ಮನೆ ಬಂದಿರಲಿಲ್ಲ. ಆ ಹಣನ ಇಟ್ಬಿಡಿ, ರಂಗಣ್ಣವರೇ ಬಂದು ತಗೋತಾರೆ. ಸರ್ ಪ್ಲೀಸ್. ಥ್ಯಾಂಕ್ ಯು. ಸರ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್, ನನಗೆ ಕ್ಷಮಿಸ್ಬಿಡಿ ಸರ್, ನನಗೆ ಕ್ಷಮಿಸ್ಬಿಡಿ ಸರ್, ನನಗೆ ಕ್ಷಮಿಸ್ಬಿಡಿ. ನೀವು ನನಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ನಾನು ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೆ. ನೀವು ನನ್ನ ಹೆಂಡತಿನ ಕಾಪಾಡಿ ನಿಮ್ಮ ದೊಡ್ಡ ಗುಣ ಅಂತ ತೋರಿಸ್ಬಿಟ್ರಿ ಸರ್. ನಾನು ದುಡುಕಿ ಈ ರೀತಿ ಮಾಡಿದ್ದಕ್ಕೆ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನಗೆ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ರಂಗಣ್ಣವರೇ, ನೀವು ಮಾತ್ರ ಅಲ್ಲ, ನಿಮ್ಮ ಹಾಗೆ ಬೇಕಾಷ್ಟು ಜನ ನನ್ನ ಅರ್ಥ ಮಾಡ್ಕೊಳ್ಳದೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಯಾಕೆ ಹೀಗಾದೆ, ನಾನು ಯಾಕೆ ಈ ರೀತಿ ನಡ್ಕೋತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ. ಸಮಯ ಬಂದ್ರೆ ಎಲ್ರಿಗೂ ಗೊತ್ತೆ. ರಂಗಣ್ಣವರೇ, ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟೆ ಅಂತ ನಿಮ್ಮ ಮನಸ್ಸು ತುಂಬಾ ನೋವಾಗಿರ್ಬೇಕಲ್ಲ. ಅದಕ್ಕೆ ಕಾರಣ ಇದೆ. ನಾನು ಯಾವತ್ತೂ ನಿಮ್ಮನ್ನ ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸಗಾರ ಅಂತ ತಿಳ್ಕೊಂಡಿಲ್ಲ. ಇವತ್ತು ನಾನು ಈ ಸ್ಥಿತಿಗೆ ಬರೋದಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇಕಾಷ್ಟು ಜನ ಕಾರಣರಾಗಿದ್ದಾರೆ. ಆದ್ರೆ ನೀವು ಒಬ್ಬರು. ನನಗೊತ್ತು ನೀವು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಿಮಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ನಾನು ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕಿ ಕಂಪನಿ ಪಾರ್ಟ್ನರ್ ಆಗಿ ಮಾಡಿಕೊಂಡೆ. ತಗೊಳ್ಳಿ ಈ ಹಣ. ಇನ್ಮೇಲೆ ಇದೇ ಹಣ ಪ್ರತಿ ತಿಂಗಳು ನಿಮ್ಮ ಮನೆಗೆ ತಾನಾಗೆ ಬಂದು ಸೇರುತ್ತೆ. ದಟ್ ಈಸ್ ಯುವರ್ ಶೇರ್. ರಂಗಣ್ಣವ್ರೆ, ಇಲ್ಲಿ ನಡೆದಿರೋ ಘಟನೆ ಯಾರಿಗೂ ಗೊತ್ತಾಗಬಾರ್ದು. ನನ್ನ ರಾಧನ್ಗಂತೂ ಗೊತ್ತಾಗ್ಲೇಬಾರ್ದು. ಸರ್, ಇಷ್ಟೊಂದು ದೊಡ್ಡ ಗುಣ ಇರೋ ನೀವು ರಾಧಮ್ನವ್ರ ಹತ್ರ ಯಾಕೆ ಸರ್ ಈಗ ನಡ್ಕೋತಿದ್ದೀರಾ? ರಾಧಾ, ರಂಗಣ್ಣವ್ರೆ, ನೀವು ಹೊರಡಿ. ಒಂದು ನಿಮಿಷ, ಮೊದಲು ಆಸ್ಪತ್ರೆಗೆ ಹೋಗಿ ನಿಮ್ಮ ಹೆಂಡತಿ ನೋಡಿ. ಅಲ್ಲೋಡು, ಯಜಮಾನ್ ಎಷ್ಟೊಂದು ದುಡ್ಡು ಕೊಟ್ಟಾರ ಅವನ್ಗೆ. ಅಲ್ಲಯ್ಯ, ಕಷ್ಟ ಸುಖ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರು ಯಾವತ್ತೇ ಸಹಾಯ ಮಾಡಿಲ್ಲ. ನೀನ್ ಹೇಳೋದೇನೋ ಸರಿ ಅನ್ನು, ಆದ್ರೆ ಈಗ ಹೇಳು. ಏನ್ ಹೇಳಿ, ನಮ್ಮ ಯಜಮಾನ್ರೇನೋ ಒಳ್ಳೆಯವರೇ ಕಣೋ. ಅವ್ರ ಜೊತೆ ಬಂದಿದ್ದಾಳೆ, ಅವ್ರನ್ನ ಬದಲಾಯಿಸ್ತಿರೋದು. ಅದ್ ಸರಿ ಅನ್ನು. ಹೆಂಗಸ್ರೆ ಹಿಂಗೆ ಮನ್ಸು ಮಾಡೋರು ಏನ್ ಬೇಕಾದ್ರು ಮಾಡ್ತಾರ ಕಣೋ. ಯಜಮಾನ್ರಿಗೆ ಏನಾದ್ರು ಹೇಳ್ಬಿಟ್ರೆ ನೀನಾ ಮನೆ ಬಿಟ್ಟು ಹೋಗ್ತೀಯಾ, ಇಲ್ಲ ಈ ಊರೇ ಬಿಟ್ಟು ಹೋಗ್ತೀಯಾ? ನಾನು ಹೋಗ್ತಿರೋದು ನನಗೋಸ್ಕರ ಅಲ್ಲ, ನಿಮಗೋಸ್ಕರನೇ. ನನಗೆ ಸಹಾಯ ಮಾಡ್ಬೇಕು ಅಂದ್ಕೊಳ್ಳೋ ಒಬ್ಬ ಒಳ್ಳೆ ವ್ಯಕ್ತಿಗೆ ನನ್ನಿಂದ ಕೆಟ್ಟ ಹೆಸರು ಬರೋದು ನನಗೆ ಇಷ್ಟವಿಲ್ಲ.
ಕೆಟ್ಟ ಹೆಸರಾಗ್ಲಿ ಒಳ್ಳೆ ಹೆಸರಾಗ್ಲಿ ಯಾವುದೂ ಶಾಶ್ವತವಾಗಿರೋದಿಲ್ಲ. ಈಗ ನೀನ್ ನನ್ನಿಂದ ದೂರ ಹೋದ್ರೆ ಅದರಿಂದ ನಂಗೆ ಸಹಾಯ ಆಗಲ್ಲ, ತೊಂದರೆನೇ ಆಗೋದು. ಮೀನಾ, ಎಷ್ಟೋ ದಿವಸದಿಂದ ನನ್ನ ಮನಸ್ಸಲ್ಲಿರೋ ಒಂದು ವಿಷಯನ ನಾನು ಯಾರತ್ರನಾದ್ರೂ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ. ಆ ವಿಷಯನ ಈಗ ನಾನು ನಿನ್ನ ಹೇಳ್ತಾ ಇದ್ದೀನಿ. ನಾನು ಬಾಂಬೆಗೆ ಬಂದು ನಿಮ್ ತಂದೆ ಫ್ಯಾಕ್ಟ್ರಿನ ಆಕ್ಷನ್ ಅಲ್ಲಿ ತಗೊಂಡೆ. ನಿಮ್ ತಂದೆ ಮನೆಗೆ ಬಂದು ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡ್ಕೊಳಕ್ ಹೇಳಿದ್ರು. ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಮ ಮನೆಗೆ ಬಂದೆ. ಮೀನಾ, ತಗೊಮ್ಮ, ಬೀರುನಲ್ಲಿ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ, ಅದನ್ನ ಇವರಿಗೆ ಕೊಟ್ಬಿಡು. ನೀವು ಕೂತ್ಕೊಳ್ಳಿ. ಥ್ಯಾಂಕ್ ಯು. ನನ್ನ ಕಂಪನಿ, ನನ್ನ ಮಗಳ ಭವಿಷ್ಯ ಎಲ್ಲ ಮಣ್ಣುಪಾಲಾಯಿತು. ಇನ್ನು ನಾನು ಜೀವ ಸಹಿತ ಇರಬಾರ್ದು. ಹೌ ಇಸ್ ಇಟ್ ಡಾಕ್ಟರ್? ಈಗ ಅವ್ರಿಗೆ ಹೆಚ್ಚಾಗಿ ರಕ್ತದ ಅಗತ್ಯ ಇದೆ. ತಕ್ಷಣ ನೀವು ಅವ್ರಿಗೆ ಓ ಪಾಸಿಟಿವ್ ರಕ್ತಕ್ಕೆ ಏರ್ಪಾಡು ಮಾಡಿದ್ರೆ ತುಂಬಾ ಒಳ್ಳೇದು. ನಂದು ಓ ಪಾಸಿಟಿವ್, ಎಷ್ಟು ಬೇಕಾದ್ರೆ ನಾನು ಕೊಡ್ತೀನಿ. ಬನ್ನಿ, ಮಲ್ಕೊಳ್ಳಿ. ಇದನ್ನ ಲ್ಯಾಬ್ ಕೊಟ್ಬಿಡಿ. ಓಕೆ ಸರ್. ಎಸ್, ಇದನ್ನ ಟೆಸ್ಟ್ ಮಾಡಿ ಈಗಲೇ ರಿಪೋರ್ಟ್ ಕೊಡ್ಬೇಕಂತ. ಸರ್, ಇದನ್ನ ಈಗಲೇ ಟೆಸ್ಟ್ ಮಾಡಿ. ಒಂದ್ ಜೀವನ ಕಾಪಾಡಬೇಕು ಅಂತ ಬಂದ ಇವರಿಗೆ ಇಂಥ ಒಂದು ಖಾಯಿಲೆ. ಏನಾಯ್ತು ಡಾಕ್ಟರ್? ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ ಅವ್ರಿಗೆ ಸೂಟ್ ಆಗುಲ್ಲ. ಯಾಕೆ? ನಂದು ಓ ಪಾಸಿಟಿವ್ ತಾನೆ ಡಾಕ್ಟರ್? ಡಾಕ್ಟರ್, ಪೇಷಂಟ್ ಇಸ್ ವೆರಿ ಸೀರಿಯಸ್. ಸಾರಿ ಮಿಸ್ಟರ್ ರವಿ, ನಿಮ್ ಬ್ಲಡ್ ಅವ್ರಿಗೆ ಸೂಟ್ ಆಗೋದಿಲ್ಲ. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ರವಿ ಅನ್ನೋರ್ ಬ್ಲಡ್ನ ನೀವು ತಾನೇ ಟೆಸ್ಟ್ ಮಾಡಿದ್ದು? ಎಸ್, ಅವ್ರದ್ದು ಓ ಪಾಸಿಟಿವ್ ತಾನೆ? ಹೌದು. ಈಗ ಅಡ್ಮಿಟ್ ಆಗಿ ಒಬ್ಬ ಪೇಷಂಟ್ ಸತ್ತೋದ್ರಲ್ಲ, ಅವ್ರದ್ದು ಓ ಪಾಸಿಟಿವ್ ತಾನೆ? ಹೌದು. ಹಾಗಾದ್ರೆ ಈ ರವಿ ಅವ್ರ ಬ್ಲಡ್ ಅವ್ರಿಗೆ ಯಾಕೆ ಸರ್ ಸೂಟ್ ಆಗ್ಲಿಲ್ಲ? ನೀವ್ಯಾರು? ನಾನು ಅವ್ರ ಸ್ನೇಹಿತ. ಹಿ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಬ್ಲಡ್ ಕ್ಯಾನ್ಸರ್. ಯಾವ ವಿಷಯ ನನಗೆ ಗೊತ್ತಾಗಬಾರ್ದು ಅಂತ ಡಾಕ್ಟರ್ ಮುಚ್ಚಡಿಗೆ ಪ್ರಯತ್ನ ಪಟ್ರು. ಅದು ನನಗೆ ಗೊತ್ತಾಗೋಯ್ತು ಮೀನಾ. ಎಸ್, ನಾನೊಬ್ಬ ಕ್ಯಾನ್ಸರ್ ಪೇಷಂಟ್. ನಾನೊಬ್ಬ ಕ್ಯಾನ್ಸರ್ ಪೇಷಂಟ್ ಅನ್ನೋ ವಿಷಯ ನನ್ನ ರಾತನ ಗೊತ್ತಾದ್ರೆ ಅವಳ ಆ ಕ್ಷಣನೇ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾಳೆ ಮೀನಾ. ಅದನ್ನು ತಡ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ಅದಕ್ಕೋಸ್ಕರ ಅವಳಿಗೆ ನನ್ನ ಮೇಲೆ ದ್ವೇಷ ಬರೋ ಹಾಗೆ ನಾನು ನಟಿಸ್ತಾ ಇದ್ದೀನಿ. ನಿನ್ನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ ಗೊತ್ತಾ ಮೀನಾ? ಕಗ್ಗತ್ತಿನಲ್ಲಿ ಕಣ್ ಕಾಣದೆ ಓಡಾಡ್ತಾರೋ ನನಗೆ ನನ್ನೂರಾಗ ಒಬ್ರಿದ್ದಾರೆ ಅನ್ನೋ ತೃಪ್ತಿ ಬೇಕು. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾರೋ ನನಗೆ ಕಡೆಗಾಲದಲ್ಲಿ ನನ್ನ ಕೈ ಹಿಡಿದು ನಡ್ಸಕ್ಕೆ ಯಾರಾದ್ರೂ ಒಬ್ರು ಬೇಕು. ಸಾವಿನ ದೌಡಲ್ಲಿರೋ ನಾನು ಸತ್ ಮೇಲೆ
ನನ್ನ ಎತ್ತಾಕಕ್ಕೆ ಯಾರಾದ್ರೂ ಒಬ್ರು ಬೇಕು ಮೀನಾ, ಯಾರಾದ್ರೂ ಒಬ್ರು ಬೇಕು. ಅದಕ್ಕೋಸ್ಕರ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದೆ ಹೊರತು ಬೇರೆ ಯಾವ ಕೆಟ್ಟ ಉದ್ದೇಶದಿಂದನೂ ಅಲ್ಲ. ಇದನ್ನೆಲ್ಲ ಕೇಳಿದ್ಮೇಲೂ ನಿನಗೆ ನನ್ನಿಂದ ದೂರ ಹೋಗ್ಬೇಕು ಅಂತಿದ್ರೆ ಧಾರಾಳವಾಗಿ ಹೋಗು ಮೀನಾ. ನಾನಿನ್ ತಡೆಯೋದಿಲ್ಲ ಮೀನಾ, ನಾನಿನ್ ತಡೆಯೋದಿಲ್ಲ. ಹೋಗು ಹೋಗು ಮೀನಾ, ಗೋ ಗೋ. ಬರಲಿ. ಯಾಕೋ? ಏನು ರೂಮ್ ನಲ್ಲಿ ಏನ್ ನಡೀತಿದೆ ಗೊತ್ತಾ? ಏನ್ ನಡೀತಾ ಇದೆಯೋ? ದೊಡ್ಡ ವಿಷಯ. ಅಯ್ಯಯ್ಯೋ, ದೇವಸ್ಥಾನದಾಗಿದ್ದ ಮನೆ ಯಾವ ರೀತಿ ಆಗೋಯ್ತು ನೋಡು. ಅಲ್ವೋ, ಹೋಟ್ಲ್ನಲ್ಲಿ ನಡಿಬೇಕಾದ ವಿಷಯ ಎಲ್ಲ ಮನೆ ಒಳಗೆ ನಡೆಯಕ್ ಶುರು ಆಗೋಯ್ತು. ಅವಳಿದಲ್ಲ, ಅವಳು ಯಜಮಾನನ ರೂಮ್ ಕರ್ಕೊಂಡು ತು ಹೆಂಗಪ್ಪ ಈ ವಿಷಯ ಬಾಯ್ನಾಗ ಹೇಳುದು. ನೋಡಿ, ನಿಮ್ಮ ಯಜಮಾನ್ರ ಹತ್ರ ಹಣ ಇದೆ, ಅವ್ರು ನನ್ನನ್ನ ಇಟ್ಕೊಂಡಿದ್ದಾರೆ. ನಾನು ಅವ್ರ ಜೊತೆ ನನ್ನಿಷ್ಟ ಬಂದಾಗಿರ್ತೀನಿ. ಇನ್ಮೇಲೆ ಯಾರಾದ್ರೂ ನಮ್ ವಿಷಯ ಮಾತಾಡಿದ್ರೆ ಕಟ್ ಹಿಡ್ದು ಆಚೆ ತಳ್ತೀನಿ. ಹೋಗಿ ಇಲ್ಲಿಂದ.